ಹಿರಿಯೂರು ಮತ್ತು ಧಾರವಾಡಕ್ಕೆ ಶೀಘ್ರದಲ್ಲಿ ಬೈ ಎಲೆಕ್ಷನ್ ಬರುತ್ತೆ. ಜೆಡಿಎಸ್ ಮತ್ತು ಬಿಜೆಪಿಯ ಹಿರಿಯರು ಇನ್ ಆಕ್ಷನ್. ಈಗಾಗಲೇ ಸೀನಿಯರ್ಸ್ ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗಿದೆಯಂತೆ. ಈಗಾಗಲೇ ವರದಿಯಲ್ಲಿ ನೀವು ಕೇಳಿಸ್ಕೊತಾ ಇದ್ರಲ್ಲ, ಧಾರವಾಡದ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವರಿಗೆ, ಸೆಂಟ್ರಲ್ ಮಿನಿಸ್ಟರ್. ಈ ಕಡೆ ಹಿರಿಯೂರಿನ ಜವಾಬ್ದಾರಿ ಕುಮಾರಸ್ವಾಮಿ ಅವರಿಗೆ, ಸೆಂಟ್ರಲ್ ಮಿನಿಸ್ಟರ್. ಮತ್ತೆ ಅಲೈನ್ಸ್ ಇಬ್ಬರದು. ಸೊ ಧಾರವಾಡಕ್ಕೆ ಬಿಜೆಪಿ ಹಿರಿಯರದ್ದೇ ಕಂಪ್ಲೀಟ್ ಡೈರೆಕ್ಷನ್ ಆದರೆ ಅಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಕಡೆ ಹಿರಿಯೂರಿನ ಮೂಲಕ JDS ಹಿರಿಯಣ್ಣ ಇನ್ ಆಕ್ಷನ್. ಇಲ್ಲಿ ಕುಮಾರಸ್ವಾಮಿ ಅವರ ಅಖಾಡ. ಹಾಗಿದ್ರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ BJP JDS ಸೇರಿಕೊಂಡು ಹೈಕಮಾಂಡ್ ಲೆವೆಲಲ್ಲಿ ಏನೆಲ್ಲ ಮಾತುಗಳನ್ನು ನಡೆಸ್ತಾ ಇದ್ದಾರೆ, ಯಾವ ಕ್ಷೇತ್ರಕ್ಕೆ ಯಾವ ಪಕ್ಷದ ಅಭ್ಯರ್ಥಿ ಫೈನಲ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಇವರ ಜವಾಬ್ದಾರಿ ಏನು, ಒಳನೋಟದ ಒಳಸುಳಿ ಏನು ಹೇಳುತ್ತೆ ಅನ್ನೋದನ್ನು ಕೇಳೋಣ. ವೀರೇಂದ್ರ, ಈಗ ಕುಮಾರಸ್ವಾಮಿ ಅವರು ನಿನ್ನೆ ಮೊನ್ನೆ ಎಲ್ಲ ನಾವು ಮಾತಾಡಿದ್ದನ್ನು ಭಾಳ ಸ್ಪಷ್ಟವಾಗಿ ನೋಡಿದ್ದೀವಿ. ಹಿರಿಯೂರಿನಿಂದ JDS ಕ್ಯಾಂಡಿಡೇಟೇ ಅಖಾಡಕ್ಕೆ ಇಳಿತಾರೆ ಅನ್ನೋ ಲೆಕ್ಕದಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ಮಾತಾಡ್ಬಿಟ್ಟಿದ್ದಾರೆ. ಇನ್ನು ಧಾರವಾಡದ ವಿಚಾರಕ್ಕೆ ಬಂದರೆ ಅಲ್ಲಿ BJPಯ ಪ್ರಾಬಲ್ಯ ಇತ್ತು. ವಿನಯ್ ಕುಲಕರ್ಣಿ ಅವರು ಮತ್ತೆ ಆ ಪ್ರಾಬಲ್ಯವನ್ನು ಮರು ವಶಕ್ಕೆ ತಗೊಂಡ್ರು. ಈಗ ಕಾರಣಾಂತರಗಳಿಂದ ನಿಮಗೆಲ್ಲ ಗೊತ್ತಿರೋ ವಿಚಾರ, ಅವರು ಜೈಲಲ್ಲಿದ್ದಾರೆ, ಉಪಚುನಾವಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಅಂದರೆ ಈ ಹಿಂದೆ ಯೋಗೇಶ್ ಗೌಡ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳು, ಪ್ರಹ್ಲಾದ್ ಜೋಶಿ ಅವರು ಅಲ್ಲಿ ಕೊಟ್ಟಂತಹ ಹೇಳಿಕೆಗಳು, ಅಗ್ರೆಸಿವ್ ಸ್ಟೇಟ್ಮೆಂಟ್ಸು, ಇವೆಲ್ಲವನ್ನು ಕೂಡ ನೋಡಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ಹೈಕಮಾಂಡ್ ಧಾರವಾಡಕ್ಕೆ ಪ್ರಹ್ಲಾದ್ ಜೋಶಿ ಅವರೇ, ಹಿರಿಯೂರಿಗೆ ಕುಮಾರಸ್ವಾಮಿ ಅವರೇ ಅಂತ ಹೇಳಿ ನಿಗದಿ ಮಾಡಿದ್ದಾರಾ, ಅಥವಾ ಇವರೇ ಈಗ ಸಮನ್ವಯ ಮಾಡ್ಕೊತಾ ಇದ್ದಾರೆ, ಹೇಗಿದು? ಈಗ ಪಾಟೀಲ್ರೆ, ಜವಾಬ್ದಾರಿ ಈಗ ನೋಡಿ, ಧಾರವಾಡ ಈಗ ಅವರೇ ಸಂಸದರಿರುವಾಗ ಅಲ್ಲೊಂದು ಬೈ ಎಲೆಕ್ಷನ್ ನಡೆಯುವಾಗ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿ ತಗೊಳ್ಳದೇ ಇರ್ತಾರಾ? ತಗೋತಾರೆ, ಹೌದಾ? ಈಗ ಕುಮಾರಸ್ವಾಮಿ ಅವರು, ಈಗ JDS ಅಂದರೆ ಅದ್ರ ಫೇಸೇ ಕುಮಾರಸ್ವಾಮಿ ಅವರು. ಹಿರಿಯೂರು ಜವಾಬ್ದಾರಿ ಅವ್ರು ತಗೊಳ್ಳದೇ ಇರ್ತಾರಾ? ಇದು ಆಬ್ವಿಯಸ್ಲಿ ಅವ್ರ ಜವಾಬ್ದಾರಿ ಇದ್ದೇ ಇರುತ್ತೆ. ಆದರೆ ಇದು ಯಾಕೆ ಇಂಪಾರ್ಟೆಂಟ್ ಆಗ್ತಿದೆ ಅಂತ BJP ಕಾರಿಡಾರು ಮತ್ತು JP ಭವನದಲ್ಲಿ ಕೇಳಿಬರ್ತಾ ಇದೆ ಅಂದರೆ ಪಾಟೀಲ್ರೆ, ಅಲ್ಲಿದೆ ಇಂಟ್ರೆಸ್ಟಿಂಗ್ ಪಾಯಿಂಟು. ಈಗ BJPಯ ರೆಬಲ್ ನಾಯಕರು ನಿನ್ನೆ ಅಷ್ಟೇ ಯತ್ನಾಳ್ ಅವ್ರ ಸ್ಟೇಟ್ಮೆಂಟ್ ಎಲ್ಲ ನೀವು ನೋಡಿದ್ರಿ. ಅವರೆಲ್ಲ ಹೇಳ್ತಿರೋದೇನು, ಇಲ್ಲ ನಾಯಕತ್ವ ಸಮಸ್ಯೆ ಇದೆಯಪ್ಪ, BJPಯಲ್ಲಿ ನಾಯಕತ್ವ ಸಮಸ್ಯೆ ಇದೆ, ಲೀಡರ್ಶಿಪ್ ಪ್ರಾಬ್ಲಮ್ ಇದೆ. ಮಾತಿದ್ರೆ ಇದೇ ತಾನೇ ಹೇಳೋದು, ಹೇಳ್ತಾರೆ ಇಲ್ವ ಪಾಟೀಲ್ರೆ? ಇದು ಹಿಂಗೆ ಹೇಳ್ತಿರುವಾಗ ಸರಿ, ಹಂಗಾದ್ರೆ ಏನು ಮಾಡಬೇಕು? ನಾಯಕತ್ವ ಬದಲಾವಣೆ ಮಾಡಬೇಕಾ ಬೇಡವಾ? ಇದೊಂದು ನಡೀತಾನೆ ಇದೆ. ಏನು ಮಾಡ್ತಾರೋ ಇಲ್ವೋ ಇವರು ಅನ್ನೋದು ನಡೀತಾ ಇದೆ. ಯಾವಾಗ ಮಾಡ್ತಾರೆ? ನವಂಬರಿಗೆ ಆಗುತ್ತಂತೆ, 2 ತಿಂಗಳಂತೆ, 3 ತಿಂಗಳಂತೆ. ಹೆಂಗೆ ಮಾಡೋದು? ಮಾಡಿದ್ರೆ ಏನಾಗುತ್ತೆ? ಮಾಡಿದ ನಂತರದ ಪರಿಣಾಮ ಏನು? ಇವೆಲ್ಲ ಚರ್ಚೆ ಮಾಡ್ತಿರುವಾಗ ಈ ಬೈ ಎಲೆಕ್ಷನ್ ಒಂದು ರೀತಿ ವರವಾಗಿ ಬಂದಂಗೆ ಕಾಣಿಸ್ತಾ ಇದೆ ಅವರಿಗೆ. ಈಗ ಮಾಡದೆಯೇ ಅಂದರೆ ಬದಲಾವಣೆ ಮಾಡದೆಯೇ ಬದಲಾವಣೆ ಆಗುವಂಥ ಸನ್ನಿವೇಶ. ಹೆಂಗೆ? ಈಗ 2 ಗೆರೆ ಇರುತ್ತೆ ಪಾಟೀಲ್ರೆ. 2 ಗೆರೆಯಲ್ಲಿ ಒಂದು ಗೆರೆನ ಅಳಿಸದೆ ಚಿಕ್ಕನ್ ಮಾಡಬೇಕು. ಹೆಂಗೆ? ಇನ್ನೊಂದು ಗೆರೆಯಿಂದ ಸ್ವಲ್ಪ ದೊಡ್ಡದು ಮಾಡ್ಬಿಡೋದು. ಗೊತ್ತಾಯ್ತಾ ಪಾಟೀಲ್ರೆ? ಅರ್ಥ ಆಯ್ತಾ ನಿಮಗೆ? 2 ಗೆರೆ ಇದೆ, 2 ಸಮಾನಾದ, 2 ಕೂಡ ಸೇಮ್ ಸೈಜ್, 2 ಲೈನ್ಸು, 2 ಕೂಡ ಸಮನಾದ ಗಾತ್ರ, ಸಮನಾದ ಎತ್ತರ. ಆ 2 ಗೆರೆಗಳನ್ನ ಒಂದನ್ನು ಚಿಕ್ಕನ್ ಮಾಡಬೇಕು. ಅವಾಗೇನು ಇನ್ನೊಂದು ಗೆರೆನ ದೊಡ್ಡದು ಮಾಡ್ಬಿಡೋದು. ಆ ರೀತಿಯ ಪ್ಲಾನ್ ನಡೀತಾ ಇದೆ. ಹೆಂಗೆ ನೋಡಿ, ಈಗ ಇರೋ ರಾಜ್ಯಾಧ್ಯಕ್ಷನ ತೆಗೆಯೋದಿಲ್ಲ ಏಕ್ದಮ್, ಈಗಂತೂ ರಾತ್ರಿ ತೆಗೆಯೋ ಪರಿಸ್ಥಿತಿ ಇಲ್ಲ, ಹಾಗೇನು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತಲೇ ಅಲ್ಲೇ ಜಗನ್ನಾಥ ಭವನದ ಮೂಲಗಳಿಂದಲೇ ಬರ್ತಾ ಇದೆ. ದಿಲ್ಲಿಯ BJP ಸೆಂಟ್ರಲ್ ಕಚೇರಿ ಮೂಲಗಳು ಅದನ್ನೇ ಹೇಳ್ತಿದೆ. ಹಾಗಾದ್ರೆ ಏನು ಮಾಡ್ತಾರೆ ಅನ್ನುವಾಗ ಈ ಬೈ ಎಲೆಕ್ಷನ್ ಬಂತು. ಇನ್ನೇನು ಸದ್ಯದಲ್ಲೇ ಅನೌನ್ಸ್ ಆಗುತ್ತದು. ಆ ಎಲೆಕ್ಷನ್ನ ಜವಾಬ್ದಾರಿನ ಈಗ ಒಂದು ಸಮನ್ವಯ ಸಮಿತಿ ಅಂತಲೂ ಮಾಡ್ತಾ ಇದ್ದಾರೆ. ಆ ಸಮನ್ವಯ ಸಮಿತಿಗೂ ಕೂಡ ಈ ಇಬ್ಬರು ನಾಯಕರು, ಯಾರು, ಒಂದು ಕಡೆ ಕುಮಾರಸ್ವಾಮಿಯವರು ಆ ಸಮನ್ವಯ ಸಮಿತಿಯಲ್ಲಿ ಇರ್ತಾರೆ, ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇರ್ತಾರೆ. ಇಬ್ಬರು ನಾಯಕರು ಆ ಸಮನ್ವಯ ಸಮಿತಿಯಲ್ಲಿ ಸೇರ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಯ ಜವಾಬ್ದಾರಿಯನ್ನು ಕೂಡ ಅವ್ರು ಹೊತ್ಕೋತಾರೆ. ನಾನು ಹೇಳಿದ್ನಲ್ಲ, ಆಬ್ವಿಯಸ್ಲಿ ಆ ಜವಾಬ್ದಾರಿಗಳು ಅವ್ರಿಗೆ ಬಂದೇ ಬರುತ್ತೆ ಅಂತ. ಈಗ ಇನ್ನೊಂದೇನಂತಂದ್ರೆ, ಈಗ ಯೂಶಲಿ ಸಮನ್ವಯ ಸಮಿತಿ ಯಾವುದಕ್ಕಾಗ್ತಾ ಇರುತ್ತೆ? ಆಡಳಿತ ಪಕ್ಷದವರು, ಅಲೈನ್ಸ್ ಅಲ್ಲಿದ್ದವ್ರಿಗೆ ಸಮನ್ವಯ ಸಮಿತಿ, ವಿಪಕ್ಷಗಳಿಗೂ ಕೂಡ ಸಮನ್ವಯ ಸಮಿತಿ. ಇದರ ಅರ್ಥ ಏನು? ಮುಂದೆ ಅಧಿಕಾರಕ್ಕೆ ನಾವು ಬರ್ತೀವಿ, ಅದಕ್ಕೆ ಈಗಲಿಂದಾನೇ ಸಮನ್ವಯತೆ ಅಂತನಾ? ಅಂದರೆ ಮೊನ್ನೆ ಕ್ರಾಸ್ ಓಟ್ ಆಯ್ತಲ್ಲ ಪಾಟೀಲ್ರೆ, ಮುಂದೆ ಅಧಿಕಾರಕ್ಕೆ ಬರೋ ಮಾತು ಮುಂದಿಂದ ಆಯ್ತು. ಈಗ ಕ್ರಾಸ್ ಓಟ್ ಆಯ್ತಲ್ಲ, ಅದಾದ್ಮೇಲಿನ ಪ್ರಭಾವ ಇದು. ಆ ಕ್ರಾಸ್ ಓಟಿನ ಪ್ರಭಾವ ಸಮನ್ವಯ ಸಮಿತಿ ಅದಾದ ಕೂಡಲೇ ಹೇಳಿದ್ದವ್ರು. ಯಾಕಂದ್ರೆ ಮೊದಲೇ ಅವ್ರು ಹೇಳ್ಬಿಟ್ಟಿದ್ರಲ್ಲ, ಇದು ಮೈತ್ರಿಯ ಶಕ್ತಿ ಪರೀಕ್ಷೆ ಅಂದರೆ, ಪರೀಕ್ಷೆ ಆದ ನಂತರ ಇಲ್ಲಪ್ಪ ಇದು ಶಕ್ತಿ ಸಾಕಾಗ್ತಾ ಇಲ್ಲ, ಯಾಕೋ ಸ್ವಲ್ಪ ಏನಾದರೂ ತಾಕತ್ಗಿ ದವಾ ಕೊಡಬೇಕು ಅಂತೇಳಿ ಈಗ ಸಮನ್ವಯ ಸಮಿತಿನ ಆ ತಾಕತ್ಗಿ ದವಾ ರೀತಿ ಕೊಡ್ತಾ ಇರೋದು ಪಾಟೀಲ್ರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆಗ್ಲಿ ಪಾಟೀಲ್ರೆ, ಇದೆಲ್ಲವೂ ಕೂಡ ನಮ್ಮ ಗೋವಿಂದಣ್ಣವರು ಒಂದ್ ಕಡೆ JP ಭವನ, ಇನ್ನೊಂದ್ ಕಡೆ ಜಗನ್ನಾಥ ಭವನ, 2 ಕಡೆಯಿಂದ ತಂದಿರೋ ಮೂಲಗಳ ಮಾಹಿತಿ ಪಾಟೀಲ್ರೆ. ಓಡಾಡ್ಲಿ ಫುಲ್ ಓಡಾಡ್ಲಿ ಅವರು. ಅವ್ರು ಓಡಾಡಿದ್ರೆ ನಮ್ಗೆ ಕೆಲಸ ಇಲ್ಲಿ. ಹೌದು ಪಾಟೀಲ್ರೆ.